ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮೇಘದೀಪ ಮಾತಾಡ್ತಾ ಇರೋದು. ಇವತ್ತು ಪಲಾವ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಕ್ಯಾರೆಟು, ಬೀನ್ಸು, ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಟೊಮೊಟೊ ಇವುಗಳನ್ನೆಲ್ಲ ಸಣ್ಣಗೆ ಹೆಚ್ಕೊಳ್ಬೇಕು. ಇವೆಲ್ಲ ಹೆಚ್ಕೊಂಡಾದ್ಮೇಲೆ ಪಲಾವ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಈಗ ಜಾರಲ್ಲಿ ಸಣ್ಣಗೆ ಹೆಚ್ಚಿಕೊಂಡಿರುವಂಥ ಕೊಬ್ಬರಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಜೀರಿಗೆ, ಚಕ್ಕೆ, ಏಲಕ್ಕಿ, ಲವಂಗ ಇವುಗಳನ್ನೆಲ್ಲ ಹಾಕಿ ಇದನ್ನು ರುಬ್ಬಿಕೊಳ್ಳಬೇಕು. ಸಣ್ಣಗೆ ರುಬ್ಬಿಕೊಂಡಾದ ಮೇಲೆ ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಶೇಂಗಾ ಬೀಜ ಆಮೇಲೆ ಹೆಚ್ಚಿಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಅದರಲ್ಲಿ ಹಾಕ್ಕೊಳ್ಳಬೇಕು. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಆದಮೇಲೆ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಡ್ಕೊಂಡಾದ್ಮೇಲೆ ಅಕ್ಕಿನ ತೆಗೆದುಕೊಂಡು ತೊಳ್ಕೊಂಡಿದ್ದೀನಿ. ಈಗ ತೊಳ್ಕೊಂಡಾದ್ಮೇಲೆ ಅಕ್ಕಿನ ಇದರಲ್ಲಿ ಹಾಕ್ಕೊಳ್ಬೇಕು. ಅಕ್ಕಿ ಹಾಕ್ಕೊಂಡು ನಮಗೆ ಇದ್ರ ಗೊತ್ತಿರುತ್ತೆ ನೀರಿನ ಅಳತೆ, ಎಷ್ಟು ಲೋಟ ಹಾಕಿರ್ತೀವಿ ಅದರದ್ದು ಲೋಟದಷ್ಟು ನೀರು ಹಾಕಬೇಕು. 1 ಲೋಟ ಅಕ್ಕಿ ಹಾಕಿದರೆ 2 ಲೋಟ ನೀರು ಹಾಕಬೇಕು. ಈಗ ಕೊಬ್ಬರಿ ಮಿಶ್ರಣವನ್ನು ಸಹ ಹಾಕ್ತಾಯಿದ್ದೀನಿ. ನೀರು ಅಳತೆಗೆ ತಕ್ಕಂಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉದುರು ಆಗಬೇಕು ಅಂದರೆ 1 ಸೀಟಿ ಹೊಡಿಸ್ತೀನಿ ನಾನು. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನೀಗ 2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ಮೇಲೆ ಇದಕ್ಕೆ ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಪಲಾವ್ ಪೌಡ್ರ್, ಅದು 1 ಪಾಕೆಟ್ ಹಾಕ್ತಾಯಿದ್ದೀನಿ. ಆ 1 ಪಾಕೆಟ್ ಪಲಾವ್ ಪೌಡ್ರ್ ಹಾಕಿದ್ದಾದಮೇಲೆ ಇದನ್ನು ಕುಕ್ಕರ್ನ ಮುಚ್ತಾಯಿದ್ದೀನಿ. ಕುಕ್ಕರ್ ಮುಚ್ಚಿದಾದಮೇಲೆ 2 ಸೀಟಿನಾದರೂ ಹೊಡಿಸಿ, ಇಲ್ಲಾಂದರೆ ನಾನು ಮಾತ್ರ 1 ಸೀಟಿ ಹೊಡಿಸ್ತಾ ಇದ್ದೀನಿ. ಸ್ವಲ್ಪ ಉದುರಿದ್ರೆ ಚೆನ್ನಾಗಿರುತ್ತೆ ಪಲಾವ್ ಅಂತ. ಈಗ ಪಲಾವ್ ಜೊತೆಗೆ ಸ್ವಲ್ಪ ಏನಾದರೂ ಚೆನ್ನಾಗಿರುತ್ತೆ ಅಂತಂದು ಸೌತೆಕಾಯಿನ ಹೆಚ್ಕೊಳ್ತಾ ಇದ್ದೀನಿ. ಸೌತೆಕಾಯಿ, ಟೊಮೊಟೊ ಮತ್ತು ಅದ್ರ ಮೇಲೆ ಈರುಳ್ಳಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಹಾಗೂ ಉಪ್ಪು, ಮೊಸರು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ನಲ್ಲಿ ಪಲಾವು ಮತ್ತು ಮೊಸರು ಬಜ್ಜಿಯನ್ನು ಇಡ್ತಾಯಿದ್ದೀನಿ. ರುಚಿಕರವಾಗಿರುತ್ತೆ. 2 ಕೂಡ ಟೇಸ್ಟಿಯಾಗಿರುತ್ತೆ. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.